ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ 36ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅಸಂಯತಾತ್ಮನಾ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಮನಸ್ಸನ್ನು ನಿಗ್ರಹಿಸಿದವನಿಗೆ ಯೋಗ ಅಸಾಧ್ಯ ಎಂಬುದೇ ನನ್ನ ಮತ. ಆದರೆ ಯತ್ನಶೀಲನಾದ ಜಿತೇಂದ್ರಿಯನಿಗೆ ಇದನ್ನು ಹೊಂದಲು ಸಾಧ್ಯ ಎಂಬ ಅಂಶವನ್ನು ಭಗವಂತನಾದ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮನಸ್ಸನ್ನು ನಿಗ್ರಹಿಸದೇ ಇದ್ದರೆ ಯೋಗ ಎಂಬುವುದು ಸಾಧ್ಯವಿಲ್ಲ. ವಿಷಯ ವಸ್ತುಗಳ ಕಡೆ ಹೋಗುತ್ತಾ ಜೊತೆಗೆ ಧ್ಯಾನ ಜೀವಿಯೂ ಆಗಬೇಕೆಂದು ಬಯಸಿದರೆ ಆಗ ಬಿಸಿ ಮಂಜಿನಂತೆ ಆಗುವುದು. ಮಂಜು ಎಂದಾದರೂ ಬಿಸಿಯಾಗಿರುವುದೇ? ಅಥವಾ ಬಿಸಿಯಾಗಿದ್ದರೆ ಅದು ಮಂಜಾಗುವುದೇ? ಇಲ್ಲ ಅಲ್ವಾ? ಇಂದ್ರಿಯ ಚಾಪಲ್ಯಗಳನ್ನು ಯಾವಾಗ ತೀರಿಸಿಕೊಳ್ಳುವೆವೋ ಆಗ ಅದಕ್ಕೆ ಸಂಬಂಧಪಟ್ಟ ಸಂಸ್ಕಾರಗಳನ್ನು ಅದು ನಮ್ಮ ಮನಸ್ಸಿನಲ್ಲಿ ಬಿಡುವುದು. ನಾವು ಏನನ್ನು ತಿನ್ನುತ್ತೇವೆಯೋ ಅದನ್ನೇ ತೇಗುವಂತೆ ಧ್ಯಾನಕ್ಕೆ ಕೂತಾಗಲೂ ಮನಸ್ಸಿನ ಅಂತರಾಳದಿಂದ ಈ ವಾಸನೆಯ ಗುಳ್ಳೆಗಳು ಏಳುತ್ತಿರುತ್ತವೆ. ಆಗ ಎಂತಹ ಏಕಾಗ್ರತೆ ಕೂಡ ಸಾಧ್ಯವಾಗುವುದು. ಆದ ಕಾರಣವೇ ಯೋಗ ಬೇರೆ, ಭೋಗ ಬೇರೆ. ಒಂದು ಬೇಕಾದರೆ ಮತ್ತೊಂದನ್ನು ಬಲಿ ಕೊಡಲು ಸಿದ್ಧವಾಗಿರಬೇಕು. ಯೋಗ ಬೇಕಾದರೆ ಭೋಗವನ್ನು ತ್ಯಾಗ ಮಾಡಬೇಕು. ಭೋಗ ನಮ್ಮನ್ನು ವಿಷಯ ವಸ್ತುಗಳಿಗೆ ಕಟ್ಟಿ ಹಾಕುವುದು. ಹಾಗಾಗಿ ನಮ್ಮ ಸ್ವಾತಂತ್ರ್ಯವೆಲ್ಲ ಹೋಗುವುದು. ವಿಷಯ ವಸ್ತುವಿನ ಸುತ್ತಲೂ ಗಾಣಕ್ಕೆ ಕಟ್ಟಿದ ಎತ್ತು ಸುತ್ತುವಂತೆ ಸುತ್ತುತ್ತಿರಬೇಕಾಗುವುದು. ಯೋಗಿಯಾಗಬೇಕು ಎಂದು ಬಯಸುವವನು ಇವುಗಳನ್ನೆಲ್ಲ ಪರೀಕ್ಷೆ ಮಾಡಿಬಿಟ್ಟಿದ್ದಾನೆ. ವಿಷಯ ವಸ್ತುಗಳ ಮೇಲಿನ ಆಸೆಯನ್ನು ಬಿಡದೆ ಯೋಗಿಯಾಗಬೇಕೆಂದು ಬಯಸಿದರೆ ನಾವು ಮಾಡುವ ಪ್ರಯತ್ನಗಳೆಲ್ಲ ನಿಷ್ಫಲವಾಗುತ್ತೆ. ಶ್ರೀರಾಮಕೃಷ್ಣರು ಕೂಡ ಇದನ್ನು ವಿವರಿಸುವುದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ಹೇಳ್ತಾರೆ. 4 ಜನ ಚೆನ್ನಾಗಿ ಕುಡಿದು ಬಂದು ಗಂಗಾ ನದಿಯ ಮೇಲೆ ನೌಕಾ ವಿಹಾರಕ್ಕೆ ಹೊರಟಿದ್ದಾರೆ. ದೋಣಿಯನ್ನು ತುಂಬ ಕಾಲ ಕೋಲಿನಿಂದ ಹುಟ್ಟು ಹಾಕಿದ ಮೇಲೆ ತಾವು ತುಂಬ ದೂರ ಬಂದಿರಬೇಕು ಅಂತ ಹೇಳಿ ಸುತ್ತಲೂ ನೋಡ್ತಾರೆ. ಆ ದೋಣಿಯೋ ಇದ್ದ ಕಡೆಯೇ ಇತ್ತು. ಯಾಕಂದರೆ ದೋಣಿಯನ್ನು ಒಂದು ಹಗ್ಗದಿಂದ ಕಟ್ಟಿ ಆ ಮರದ ಹತ್ರ ಒಂದು ದಡದಲ್ಲಿ ಕಟ್ಟಿದ್ರು. ಆದರೆ ಆ ಕುಡುಕರು ಆ ಹಗ್ಗವನ್ನು ಬಿಚ್ಚದೆ ನೌಕಾ ವಿಹಾರ ಮಾಡಿದ್ದು. ಹಾಗಾಗಿ ಅವ್ರು ಎಲ್ಲಿದ್ರೋ ಅಲ್ಲೇ ಇದ್ರು. ಹಾಗೆ ನಾವುಗಳು ಕೂಡ ವಿಷಯ ವಸ್ತುಗಳಿಗೆ ಕಟ್ಟಿ ಹಾಕಿಕೊಂಡು ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥದ್ದು ನಿಷ್ಫಲವಾಗುತ್ತೆ. ಯಾರು ತನ್ನ ಮನಸ್ಸನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿರುವನೋ ಅಂತಹ ಸಾಧಕ ಯೋಗ ಜೀವನದಲ್ಲಿ ಮುಂದುವರಿತಾನೆ. ಪ್ರಾರಂಭದಲ್ಲಿ ಸಂಪೂರ್ಣ ಜಿತೇಂದ್ರಿಯನಾಗದೇ ಇರಬಹುದು. ಆದರೆ ಅವನು ತನ್ನ ಮೇಲೆ ಸ್ವಾಮಿತ್ವವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರು ಮನಸ್ಸನ್ನು ನಿಗ್ರಹಿಸಲು ಪ್ರಯತ್ನಿಸ್ತಾನೋ
ಅವನು ಕ್ರಮೇಣ ಅದನ್ನು ಪಡಿತಾನೆ. ಅನಂತರ ಯೋಗ ಜೀವನದಲ್ಲಿ ಮುಂದುವರಿಯುವುದು ಸಾಧ್ಯವಾಗತ್ತೆ. ಮನಸ್ಸನ್ನು ನಿಗ್ರಹಿಸುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ಅತ್ಯಂತ ಮುಖ್ಯ. ನಾವು ಅದನ್ನು ನಿಗ್ರಹಿಸುವಲು ಆಗುವುದೇ ಇಲ್ಲ. ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಡೆಯುವುದು ನಮ್ಮ ಹಣೆಯಲ್ಲಿ ಬರೆದಿಲ್ಲ. ನೋಡಿಕೊಳ್ಳೋಣ, ಮುಂದಿನ ಜನ್ಮಕ್ಕೆ ಎಂದರೆ ನಮಗೆ ಅದು ಬರುವುದು. ಹೇಗೆ? ಈಗ ಏನನ್ನು ಸಂಪಾದಿಸಿಕೊಂಡಿರುವೆವೋ ಅದೇ ನಮ್ಮ ಮುಂದಿನ ಜೀವನದ ಬುತ್ತಿ. ಈಗ ದಿವಾಳಿಗಳಾಗಿ ಏನೋ ಮುಂದಿನ ಜನ್ಮದಲ್ಲಿ ನಾವು ಪಡೆಯುತ್ತೇವೆ ಅಂತಂದರೆ ಮಲಗಿಕೊಳ್ಳುವಾಗ ಭಿಕ್ಷುಕನಾಗಿದ್ದು ಎದ್ದಾಗ ಐಶ್ವರ್ಯವಂತನಾಗ್ತಾನೆ ಅಂಥೇಳಿ ಭಾವಿಸಿದಂತೆ. ಸೋಮಾರಿಗೆ ಯಾವ ಸಹಾಯವೂ ಕೂಡ ಬರೋದಿಲ್ಲ. ದೇವರು ಸಹಾಯ ಮಾಡುವುದು ಕೂಡ ಯಾರು ಪ್ರಯತ್ನ ಪಡ್ತಾ ಇದ್ದಾನೋ ಅವನಿಗೆ ಮಾತ್ರ. ಅವನಿಗೆ ಸಹಾಯ ಮಾಡಿದರೆ ಪ್ರಯೋಜನ ಉಂಟು. ಪ್ರಯತ್ನದಿಂದ ಅಸಾಧ್ಯವಾಗಿರುವುದು ಕೂಡ ಸಾಧ್ಯವಾಗುತ್ತದೆ. ದೇವರ ಮೇಲೆ ಭಾರವನ್ನು ಹಾಕಿ ನಾವು ಇಂದ್ರಿಯಗಳ ಬಲೆಯಿಂದ ತಪ್ಪಿಸಿಕೊಂಡು ಅವನ ಕಡೆ ಹೋಗಬೇಕೆಂದು ಪ್ರಯತ್ನ ಪಟ್ಟರೆ ಅವನ ಕೃಪಾಹಸ್ತ ನಮ್ಮ ಸಹಾಯಕ್ಕೆ ನಿಂತಿರುವುದು ಕಾಣುತ್ತೆ. ಇದನ್ನೇ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಬೋಧನೆಯಲ್ಲಿ ಒಂದು ವಿಷಯದ ಮೂಲಕ ಮನೋಜ್ಞವಾಗಿ ವಿವರಿಸಿದ್ದಾರೆ. ಆ ಒಂದು ವಿಷಯ ಹೇಗಿದೆ ಅಂತಂದರೆ, ಒಂದು ಹಕ್ಕಿ ಸಮುದ್ರದ ತೀರದಲ್ಲಿ ಇದ್ದ ಒಂದು ಮರದ ಮೇಲೆ ಗೂಡು ಕಟ್ಕೊಳ್ತು. ಪ್ರತಿಯೊಂದು ಸಲ ಮೊಟ್ಟೆ ಇಟ್ಟಾಗಲೂ ಕೂಡ ಸಮುದ್ರದ ಉಬ್ಬರದ ಪ್ರವಾಹ ಬಂದು ಆ ಮೊಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಡ್ತಾ ಇತ್ತು. ಹಕ್ಕಿಗೋ ತುಂಬ ವ್ಯಥೆವಾಗ್ತಿತ್ತು. ಆ ಸಮುದ್ರವನ್ನು ಬೇರೆ ಕಡೆಗೆ ಸಾಗಿಸ್ಬಿಟ್ರೆ ತಾನು ತನ್ನ ಮೊಟ್ಟೆಗಳನ್ನು ಒಡೆದು ಮರಿಗಳನ್ನು ನೋಡಬಹುದು ಅಂಥೇಳಿ ಬಯಸಿ ಆಸೆಪಟ್ಟು ತನ್ನ ಕೊಕ್ಕಿನಿಂದ ನೀರನ್ನು ಎತ್ತಿಕೊಂಡು ದೂರಕ್ಕೆ ಹಾರಿ ಹೋಗಿ ಅಲ್ಲಿ ಉಗುಳಿ ಬರ್ತಾ ಇತ್ತು. ಯಾವುದನ್ನ? ಸಮುದ್ರದ ನೀರನ್ನ. ಇಡೀ ಸಮುದ್ರವನ್ನೇ ಬೇರೆ ಕಡೆಗೆ ಸಾಗಿಸ್ಬಿಡೋಣ ಅಂತ ಹೇಳಿ ತನ್ನ ಕೊಕ್ಕಲ್ಲಿ ನೀರನ್ನು ಹೆಕ್ಕಿ ದೂರಕ್ಕೆ ಹೋಗಿ ಹಾಕ್ತಾ ಇತ್ತು. ಇದನ್ನೆಲ್ಲ ಒಮ್ಮೆ ನಾರದರು ಆ ಸಮಯದಲ್ಲಿ ಅದೇ ದಾರಿನಲ್ಲಿ ಬರ್ತಾ ಇದ್ರು. ಹಕ್ಕಿ ಬಿಡುವಿಲ್ಲದೆ ಸಮುದ್ರ ಖಾಲಿ ಮಾಡ್ತಾ ಇರೋದನ್ನು ನೋಡಿ, ಏನು ಮಾಡ್ತಾ ಇದೀಯಾ ನೀನು ಅಂಥೇಳಿ ಕೇಳಿದ್ರು. ಅದು ಸಮುದ್ರವನ್ನು ಬೇರೆ ಕಡೆ ಸಾಗಿಸ್ತಾ ಇದ್ದೀನಿ ಅಂಥೇಳಿ ಹೇಳ್ತು. ನಾರದರು ಆಶ್ಚರ್ಯದಿಂದ, ನೀನು ಈ ಕೆಲಸ ಮಾಡೋದಕ್ಕೆ ಅದೆಷ್ಟು ಯುಗಗಳು ಹಿಡಿಯುತ್ತೋ ಗೊತ್ತಿಲ್ಲ ಅಂದರು. ಅದಕ್ಕೆ ತಾನು ಎಷ್ಟು ಯುಗಗಳಾದರೂ ಆ ಕೆಲಸ ಮಾಡುವೆ, ಆದರೆ ನಾನು ಪ್ರತಿಯೊಂದು ಸಲ ಜನ್ಮವೆತ್ತಿದ್ರೂ ಕೂಡ ಈ ಕೆಲಸವನ್ನು ಮಾಡುವೆ. ನನಗೆ ಅನಂತ ಜನ್ಮಗಳಿವೆ. ಈ ಸಾಗರವಾದರೂ ದೊಡ್ಡದಾಗಿದೆ, ಆದರೆ ಅದು ಶಾಂತ ಎಂದಿತ್ತು. ಈ ನುಡಿಯನ್ನು ಕೇಳಿ ನಾರದರು ಆಶ್ಚರ್ಯಪಟ್ಟರು. ಇಂತಹ ಛಲ ನಮ್ಮ ಪ್ರಯತ್ನದಲ್ಲಿರಬೇಕು. ಆಗ ದೇವರು ಬಂದು ನಮಗೆ ಸಹಾಯ ಮಾಡ್ತಾನೆ. ಭಗವಂತನ ಕೃಪೆ ಅನ್ನುವಂಥ ಒಂದು ತಂಗಾಳಿ ಯಾವಾಗಲೂ ಬೀಸುತ್ತೆ. ನಾವು ಪ್ರಯತ್ನ ಪಟ್ಟು ನಮ್ಮ ಜೀವನ ದೋಣಿಯ ಪಟವನ್ನು ಹರಡಿ ಕಟ್ಟಿದ್ರೆ ಅದರಿಂದ ಪ್ರಯೋಜನವನ್ನು ಪಡೆಯಬಹುದು. ಹಾಗಾಗಿ ಈ ಪ್ರಪಂಚದಲ್ಲಿ ಹುಟ್ಟು ಸಿದ್ಧ ಪುರುಷರು ಅಪರೂಪ. ಸಾಧನಾ ಬಲದಿಂದಲೇ, ಪ್ರಯತ್ನದ ಶ್ರಮದ ಮೇಲೆಯೇ ಎಲ್ಲರೂ ಸಿದ್ಧವಾಗಿರ್ತಾರೆ. ನಾವು ಪ್ರಯತ್ನ ಮಾಡ್ತಾ ಇದ್ದರೆ ಉಳಿದವೆಲ್ಲವುಗಳು ನಮಗೆ ಸಹಾಯಕ್ಕೆ ಬರ್ತವೆ. ಶಾಸ್ತ್ರ ಸಿಕ್ಕುವುದು, ಅದನ್ನು ವಿವರಿಸುವ ಗುರು ಸಿಕ್ಕುವನು. ನಮ್ಮ ಜೀವನದಲ್ಲಿ ಭಗವಂತನ ಕಡೆ ಹೋಗುವುದಕ್ಕೆ ಇರುವಂತಹ ಎಲ್ಲ ಆತಂಕಗಳನ್ನು ಅವನು ಕಡಿಮೆ ಮಾಡ್ತಾ ಬರುತ್ತಾನೆ. ಆದರೆ ಪ್ರಯತ್ನ ಅನ್ನುವಂಥದ್ದು ಬೇಕು. ಭಗವಂತನ ಕಡೆ ಹೋಗಬೇಕು ಎಂಬ ಅಭೀಪ್ಸೆಯ ಬೀಜ ಹೃದಯದಲ್ಲಿ ಬೀಳಬೇಕು. ಆಗ ಮಳೆ ಬರುವುದು, ಗೊಬ್ಬರ ಬೀಳುವುದು, ಕಳೆ ಕೀಳುವರು. ಅದು ಕ್ರಮೇಣ ಒಂದು ಹುಲುಸಾದ ಮರವಾಗಿ ಫಲಕ್ಕೆ ಬರುವುದು. ಹಾಗಾಗಿ ಮನಸ್ಸನ್ನು ನಿಗ್ರಹಿಸುವುದು ಜಿತೇಂದ್ರಿಯನಿಗೆ ಸಾಧ್ಯ. ಯಾವುದಕ್ಕೂ ಆಸೆ ಪಡದೆ ನಿಷ್ಕಲ್ಮಶವಾದ ಜೀವನವನ್ನು ನಡೆಸ್ತಿರೋನಿಗೆ ಸಾಧ್ಯ ಎಂಬ ಅಂಶವನ್ನೇ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಆ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ. ಕೋಟಿಗಾವುದ ದಾಟಿ ಹನುಮ ಸೀತೆಯ ಕಂಡ, ಕೋಟಿಗಾವುದ ದಾಟಿ ಹನುಮ ಸೀತೆಯ ಕಂಡ, ಎಂತು ಹಾರಿದನವನು ಇನಿತೊಂದು ದೂರ, ಏಕಮುಖ ಚಿಂತನೆಯೇ ನಿಜದಿ ಗೆಲುವಿನ ಗುಟ್ಟು,
ಏಕಮುಖ ಚಿಂತನೆಯೇ ನಿಜದಿ ಗೆಲುವಿನ ಗುಟ್ಟು, ಶ್ರದ್ಧೆ ಇದ್ದರೆ ವಿಜಯ ಮುದ್ದು ರಾಮ, ಶ್ರದ್ಧೆ ಇದ್ದರೆ ವಿಜಯ ಮುದ್ದು ರಾಮ. ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಯಾವುದೇ ರೀತಿಯ ವಿಜಯ, ಆರ್ಥಿಕ ವಿಜಯ, ಧಾರ್ಮಿಕ ವಿಜಯ, ಆಧ್ಯಾತ್ಮಿಕ ವಿಜಯವನ್ನು ಸಾಧಿಸಬೇಕು ಅಂತಂದರೆ ಅದರಲ್ಲಿ ನಮಗೆ ಬೇಕಾಗಿರುವಂಥ ಮೂಲ ಅಂಶವೇ ಶ್ರದ್ಧೆ. ಅಂಥ ಶ್ರದ್ಧೆಯ ಜೀವನವನ್ನು ನಾವು ನಡೆಸುವ ಮೂಲಕ ಕೃಷ್ಣನ ಒಂದು ಮಾತನ್ನು ಪರಿಪಾಲಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.